ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2010 ಮಾಡೋದು ಒಂದು ಟಾಟಾ ನ್ಯಾನೋ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಆದರೂ ಗಾಡಿ ಮಾತ್ರ ಬರೀ ಒಂದು 6,000 ಕಿಲೋಮೀಟರ್ ಓಡಿದಂತೆ ವೀಕ್ಷಕರೇ. ಅದು ಏನು ಎತ್ತ ಅಂತೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಡೀಟೇಲ್ ಸಿಗುತ್ತೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಾದರೂ ಒಂದು ಟಾಟಾ ನ್ಯಾನೋ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಆಮೇಲೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ನಿಮಗೆ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಬೇಕಾದ್ರೆ ಡೈರೆಕ್ಟಾಗಿ ಅವ್ನು ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ವೀಕ್ಷಕರೇ. ಫಸ್ಟ್ ಕೇಳಿಸ್ಕೊಳ್ಳಿ, ಪೂರ್ತಿಯಾಗಿ ಕೇಳಿಸ್ಕೊಂಡು ಆಮೇಲೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾವ್ದು ಟಾಟಾ ನ್ಯಾನೋನ ಕಳಿಸಿರೋದು? ಹಾಂ, ಟಾಟಾ ನ್ಯಾನೋ ಇದೆ ಸರ್. ಅದು ಗಾಡಿ ಯಾವ್ದು ಮಾಡಲು? ಇದು 2010 ಮಾಡಲ್ ಇದೆ ಸರ್. ಓನರ್ ಎಷ್ಟಾಗಿದ್ದಾರೆ ಸರ್? ಈ ಓನರ್ ಥರ್ಡ್ ಓನರ್ ಆಗಿದೆ ಸರ್. ಹಾಂ, ಈ ಥರ್ಡ್ ಓನರ್ ಮೇಲೆ ಹೆಸರು ಇದೆ ಸರ್ ಈ ಗಾಡಿ ಇರೋದು. ಎಷ್ಟು ಓಡಿದೆ ಅದು? ಅದು ಭಾಳ ಕಮ್ಮಿ ಹೊಡಿಯೋದು ಸರ್. 6,500 ಮ್ಯಾಗ ಚಿಲ್ಲರೇನೋ ಹೋಗೈತೆ ಸರ್. 6,000 ಅಷ್ಟೇ ಓಡಿರೋದು? ಹೌದು ಸರ್, ಅಷ್ಟೇ ಹೊಡಿಯೋದು ಸರ್. ಅವರು ಫಸ್ಟ್ ಓನರ್ ಅವರು ತೊಗೊಂಡವ್ರು ಸರ್. ಅವ್ರು ತೊಗೊಂಡು ಗಾಡಿ ಕಂಫರ್ಟೇಬಲ್ ಆಗಿಲ್ಲ ತಂದು ದೊಡ್ಡ ಗಾಡಿ ತೊಗೊಂಡ್ರು ಸರ್. ಅವರು ತೊಗೊಂಡು ಹಂಗೆ ಅಲ್ಲೇ ಅಡತೆ ತರ ಬಿಟ್ಟಿದ್ರು ಸರ್, ಇಲ್ಲಿ ವಿಜಯಪುರದಾಗ ರೀ. ಅನಂತ ಎರಡನೇದವ್ರು ಏನು ಮಾಡ್ಯಾವ್ರಿ, ಅವ್ರು ತೊಗೊಂಡ್ರು ಒಂದಿಟ್ಟು ಅವ್ರು ಸಾಲ ಮಾಡ್ಕೊಂಡಿದ್ರು ಸರ್. ಸಾಲ ಮಾಡ್ಕೊಂಡು ಆ ಸಾಲಿನಾಗ ಅವ್ರು ಗಾಡಿ ತೊಗೊಂಡು ಅಡ್ಡಾಡ್ಲಿಲ್ಲ ಮನೆ ಮುಂದೆ ತರಿ ಬಿಟ್ರು ಸರ್. ಹಾಗೆ ಅವ್ರು ಅವ್ರು ತರ್ಬಿ ಅವ್ರು ಮೂರನೇದವ್ರು ಏನು ಮಾಡ್ಯಾರ್ರಿ, ಒತ್ತಿ ಹಂಗೆ ಕೊಟ್ಟಿದ್ರು ಸರ್. ಅವ್ರು 60,000 ರೂಪಾಯಿನಾಗ ಆ ಒತ್ತಿ ಒಳಗೆ ಗಾಡಿ ಅವರು ಒಯ್ಯಲಿಲ್ಲ ಸರ್. ಹಂಗೆ ಬಿಟ್ಟು ಸರ್. ಇಲ್ಲಿ ಅವ್ರು ಮೂರನೇ ಓನರ್ ಬ್ಲೇಕರಿ ಸರ್. ಹಿಂಗಾಗಿ ಅವ್ರು ಓನರ್ ಅವ್ರು ಏನು ಮಾಡ್ಯಾರ್ರಿ, ಅವರು ಈಗ ಅವ್ರ ಮೂರನೇದವ್ರು ಓನರ್ ಮತ್ತೆ ಅವನ ಹೆಸರು ಮಾಡ್ಕೊಂಡ್ಬಿಟ್ರು ಸರ್ ಗಾಡಿ ರೀ. ಈಗ ಎಲ್ಲ ಮಾಡ್ಕೊಂಡು ಸರ್. ಹಾಂ ಸರ್, ಎಲ್ಲ ಕ್ಲಿಯರ್ ಇದೆ ಸರ್. ಅಲ್ಲ, ನೀವು ಗಾಡಿ ತೊಗೊಂಡಿದ್ರಿ ಈಗ? ಹಾಂ, ನಾವು ಇಲ್ಲ ಸರ್. ಅದು ನಮ್ಮ ಫ್ರೆಂಡ್ ರೀ, ಅವ್ರ ಮೂರನೇ ಓನರ್ ಸರ್. ಈಗ ಅವ್ರು ನಾವು ಗಾಡಿ ಅದು ಸ್ವಲ್ಪ ಹಂಗೆ ಮನೆಯಿಂದ ತರಬೇಡಿದ್ರಿ. ಅದಕ್ಕೆ ಅದು ಮೊನ್ನೆ 2 ದಿವಸ ಹೋಗಿಸಿಂದ ಪೂರ್ತಿ ಗಾಡಿ ಓರ್ಲಿ ಮಾಡ್ಕೊಂಡ್ ಬಂದಿವಿ ಸರ್. ಅದು ಮನ್ಯಾಗ ಏನು ಮಾಡಾಕತ್ರಿ, ಇಲ್ಲ ಒಂದು 5 ಮಂದಿದ 6 ಮಂದಿರ ಸೀಟ್ ತೊಗೊಂಡ್ರೆ ಬೇಸಿಗೆ ಇತ್ತು. ಇದು ಇದ್ರೊಳಗೆ 8 ಮಂದಿ ಹಿಡಿಯಲ್ಲ, ಬ್ಯಾಡ ಆಗ್ತದ್ರಿ ಸರ್. ಅದ್ರ ಸಲುವಾಗಿ ಇದು ಮಾಡತ್ತೆ, ಸೇಲ್ ಮಾಡಕ್ಕೆ. ಏನು ಅಂದರೆ ಗಾಡೀಲಿ ಶೋರೂಮ್ ಟೈರ್ ಇದಾವ ಏನು ಬೇರೆ ಇದಾವ? ಹೆಂಗೆ ಸರ್? ಗಾಡೀಲಿ ಶೋರೂಮಿಂದ ಬಂದಿರೋ ಟೈರೇ ಇದಾವ, ಚೇಂಜ್ ಆಗಿದಾವ? ಇಲ್ಲ, ಅವು ಇದು ಡೈರಿ ಏನೂ ಇಲ್ಲ ಸರ್. ಇದು ರೀ ಏನು ಹೇಳಿ? ಅವು ಡೈರಿ ಅದು ಏನಿಲ್ಲ ಸರ್, ಶೋರೂಮಿಂದ ಬಂದಿರೋದು ರೀ. ಶೋರೂಮಿಂದ ಬಂದಿರೋ ಟೈರಾ? ಹ್ಞೂ, ಅವು ಇದಾವೆ ಸರ್. ಟೈರ್ ಅವೇ ಇದಾವೆ ಸರ್. ಗಾಡಿಯಿಂದ ಬಂದಿದ್ದು ಅವೇ ಇವೆ ಸರ್. ಮತ್ತು ನಾನು ಅದೇ ಸರ್ ಕೇಳಿದ್ದು. ಇಲ್ಲ, ನನಗೆ ಡೈರಿ ಏನೂ ಸ್ವಲ್ಪ ಸರಿಯಾಗಿ ಕೇಳಿಲ್ಲ ಸರ್. ಅದು ಈಗ ಎಷ್ಟು ಪರ್ಸೆಂಟ್ ಇದಾವೆ ಟೈರ್ ಪರ್ಸೆಂಟೇಜು? ಈಗ 100% ಇದೆ, ಒಂದು 90% ಇದಾವೆ ಸರ್. 90%? ಹಾಂ ಸರ್. ಅದು ಏನು ಗಾಡಿನ ಇದನ್ನು ಮಾಡಿಲ್ಲ ಸರ್. ಹೋಗಿಲ್ಲ, ನೀವು ಬಂದು ಅವ್ರು ಬೇಕಾದ್ರೆ ನೋಡ್ಬೋದು ಸರ್. ಒಳಗಡೆ ಅದು ಇಂಟೀರಿಯರ್ ಸರ್. ಮ್ಯಾಗ ಒಂದು ಸ್ವಲ್ಪ ಬಿಸಿಲಿತ್ತರ ಬಿ ಮ್ಯಾಗ ಒಂದು ಸ್ವಲ್ಪ ಕಲರ್ ಡೌನ್ ಆಗಿದೆ ಸರ್. ಒಳಗೆ ಹೊಡಿತಂದ್ರಲ್ಲ, ಅದೇ ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರಾ ಹೊರಗಡೆ ಏನೋ ಮಾಡಿಸಿದಾರ ಅವರು? ಅವರು ಸರ್ವಿಸಲ್ಲೇ ಮಾಡಿದ್ರು ಸರ್. ಆದ್ರೆ ಡಾಕ್ಯುಮೆಂಟ್ಸ್ ಏನು ಇಟ್ಟಿಲ್ಲ ಸರ್ ಅವ್ರು ರೀ. ಅಲ್ಲೇ ಸರ್ವಿಸಿಂಗ್ ಮಾಡ್ಯಾರ ಸರ್. ಇಲ್ಲಿ ಇಂಡಿ ರೋಡಿಗೆ ಅದಲ್ಲ ಸರ್. ಅಲ್ಲಲ್ಲ, ಈಗ ಶೋರೂಮಲ್ಲೇ ಮಾಡಿಸಿದಾರಾ? ಹಾಂ, ಶೋರೂಮಲ್ಲೇ ಮಾಡಿಸಿರೋ. 3 ಸರ್ವಿಸ್ ಶೋರೂಮಲ್ಲೇ ಮಾಡಿಸ್ಯಾರ? ಇಲ್ಲ ಶೋರೂಮ್ ಅವರು ಗಾಡಿ ತೊಗೊಂಡಿನ ಹೊಳ್ಳಿ ಸರ್ವಿಸ ಮಾಡಿಸಿಲ್ಲ ಸರ್ ಅದನ್ನ. ಹ್ಞೂ ಸರ್. ಈಗ 6,000 ಓಡಿಸ್ಯಾರಂದ್ರೆ ಹಾಂ, ಅದು 10,000 ಕಿಲೋಮೀಟ್ರಿಗೆ ಹೋಗ್ಬೇಕನ್ನ ಹಂಗೆ ಬಿಟ್ಟಾರ ಸರ್. ಅದು ಮಾಡಿಸ್ಯಾರ. ನಾವು ಮಾಡಿ ನೀನು ಮಾಡ್ಸ್ಕೊಂಬಂದೇನು ಸರ್, ಮಾಡ್ಸ್ಕೊಂಬರೋದೇ. ಅದೇ ಸರ್, 2 ಸರ್ವಿಸ್ ಅಂತೂ ಶೋರೂಮ್ನಾಗ ಅದೇ ಆಗಿರ್ತಾವೆ. ಹಾಂ, ಆಗಿರ್ತಾರೆ ಸರ್. ಅದು ಅವ್ರು ಕೇಳಿದವ್ರಿ, ನಾವು ಓನರ್ ಕೇಳೋಣ. ಅವ್ರು ನಾವು ತೊಗೊಂಡಿಂದ ಹೋಗಿ ಅಲ್ಲಿ ಸರ್ವಿಸ ಮಾಡಿಸಿಲ್ಲ ಅಂದ್ರೆ ಸರ್ ಅವರು. 2ನೇದು ಓನರ್ ಅವ್ರಿಗೆ. ಅಲ್ಲಿ ಹೆಂಗಿದೆ ರನ್ನಿಂಗ್? ಚೆನ್ನಾಗಿದೆಯಾ? ಹೆಂಗೆ ಅದು ಗಾಡಿ? ಹಾಂ, ರನ್ನಿಂಗ್ ಇದೆ ಫುಲ್ ಓಕೆ. ಎಲ್ಲ ಕಂಡೀಷನ್ ಇದೆ. ಬೇಕಾದ್ರೆ ಮೇಸ್ತ್ರಿ ತಂದು ನೋಡಿಸಿ ಇದು ನೋಡ್ಬೋದು ಸರ್. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರ್ತಾವ ಹೆಂಗೆ ಅದು? ಇಲ್ಲ ಸರ್, ಅವು ಏನಿಲ್ಲ. ಇದು ಮ್ಯಾನ್ಯುವಲ್ ಬರ್ತಾವೆ ಸರ್. ಪವರ್ ವಿಂಡೋ ಅದನ್ನು ಬರಲ್ಲ ರೀ, ಪವರ್ ಸ್ಟೇರಿಂಗ್ನು ಬರಲ್ಲ ಸರ್. AC ಒಂದು ಬರುತ್ತಾ? AC ಇಲ್ಲ ಸರ್. ಅದ್ರ ಬದಲಿ ಸಾಂದ್ ಒಂದು ಫ್ಯಾನ್ ಕೊಡಿಸ್ಯಾರ ಸರ್. ಅಂದ್ರೆ ಬೇಸಿಕ್ ಮಾಡಲು? ಹಾಂ, ಬೇಸಿಕ್ ಮಾಡಲಿದೆ ಸರ್. ಈಗ ಅಂದರೆ ಡೆಂಟು ಸ್ಕ್ರಾಚ್ ಆ ಥರ ಏನಿಲ್ಲ? ಈ ಮುಂದೆ ಒಂದಿಟ್ಟು ಟರ್ಬ್ದಾಗ ಒಂದಿಟ್ಟು ಹುಡುಗರು ಅದು ಇದು ಗೀಸ್ ಹೊಡೆದಾವ ಸರ್ ಮುಂದೆ, ಬೋನಟ್ ಮುಂದೆ ರೀ. ಅದನ್ನ ಬಿಟ್ಟು ಮತ್ತೆ ಏನಿಲ್ಲ ಸರ್. ಓಕೆ. ಈಗ ಗಾಡಿ ಇರೋದು ಎಲ್ಲಿ ಸರ್ ಇದು? ಇದು ಗಾಡಿ ಇರೋದು ಇಲ್ಲಿ ಸವನಹಳ್ಳಿ ವಿಲೇಕ್ ಅದು ನೋಡಿ ಸರ್. ಇಲ್ಲಿ ಜುಮ್ನಾಳ ಸವನಹಳ್ಳಿ ಬರ್ತಲ್ಲ, ಬಿಜಾಪುರಿಂದ 15 ಕಿಲೋಮೀಟರ್ ಬಿಟ್ಟು ಐತಿ ಸರ್. ಈಗ FC ಇನ್ಸೂರೆನ್ಸ್ ರನ್ನಿಂಗ್ ಎಲ್ಲ ಮಟ್ಟ ಇದಾವೆ? ಅದು 1 ವರ್ಷ ನಿನ್ನೆ ತುಂಬೆ ನೋಡಿ ಸರ್. ಏನು? ನಿನ್ನೆ ತುಂಬೇವು ಸರ್. 1 ವರ್ಷದಿಂದ ರೀ 3,100 ಮ್ಯಾಗೇನೋ ಚಿಲ್ಲರ್ ಕೊಟ್ಟೇವೆ ಸರ್ ಇನ್ಸೂರೆನ್ಸ್. ಹಾಂ, ಇನ್ಸೂರೆನ್ಸ್ ಸರ್ ನಿನ್ನೆ ತುಂಬೇವು ರೀ.
ಓಕೆ ಎಫ್ ಸಿ ಇನ್ನೆಲ್ಲ ಮಟ್ಟ ಇದೆ? ಎಫ್ ಸಿ ಅದು ಮುಂದಿನ ವರ್ಷ 8ನೇ 9ನೇ ತಿಂಗಳ ತನಕ ಅದ ಸರ್. ಮುಂದಿನ ವರ್ಷ ತನಕ ಇದೆ? ಹಾಂ ಮುಂದಿನ ವರ್ಷ 9ನೇ 10ನೇ ತಿಂಗಳ ತನಕ ಅದ ಸರ್ ಒಟ್ಟು. ಓಕೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ ಎಲ್ಲ ಚೆನ್ನಾಗಿದೆ ಸರ್. ಶೋರೂಮ್ ಮೇಂಟೈನ್ ಶೋರೂಮ್ದಾಗ ಹೆಂಗೆ ಇದೆಯೋ ಹಂಗೆ ಅದ ನೋಡಿ ಸರ್. ಏನು ಕವರ್ ಹಾಕಿಲ್ಲ ಏನಿಲ್ಲ ಸರ್. ಅದು ಸರಿ ಸರ್. ಹಂಗೆ ಇದಾವೆ ಸರ್. ಈಗ ಏನು ಹೇಳ್ತಾರೆ ಗಾಡಿ ರೇಟ್ ಅದು? ರೇಟ್ 75 ಹೇಳ್ತೀವಿ ಸರ್. 75 ಹೇಳ್ತೇವೆ ಸರ್. ಹಂಗೆ ಏನು ನಿಮ್ಮ ಚಾನಲಿಂದ ನೋಡಿ ಏನು ಸ್ವಲ್ಪ ಕಡಿಮೆ ಮಾಡಿ ಇದು ಮಾಡ್ಕೊಡೋಣ ಸರ್. ಕಮ್ಮಿ ಆಗುತ್ತೆ? ಹಾಂ ಕಡಿಮೆ ಆಗುತ್ತೆ, ನೆಗೋಸಿಯಲ್ ಆಗುತ್ತೆ ಸರ್. ಆದ್ರೆ ಗಾಡಿ ಅವ್ರು ನೋಡಿದ್ರೆ ಸರ್ ನೋಡೋರು ಬಿಡೋದೇ ಇಲ್ಲ ಸರ್. ಅದು ಎಷ್ಟು ಕಿಲೋಮೀಟ್ರ್ ಹೊಡೈತ್ರಿ ಮತ್ತು ಏನು ಎಲ್ಲ ಇಂಟೀರಿಯರ್ ನೋಡಿದ್ರೆ ಸರ್. ಆ ರೀತಿ ಮೇಂಟೈನ್ ಮಾಡಿ ಅವರು ಯೂಸ್ ಮಾಡಿಲ್ಲ, ಹಂಗೆ ಮನೆ ಮುಂದೆ ತರಿ ಬಿಟ್ಟಿದ್ರು ಸರ್ ಅದನ್ನು. ಈಗ ಒಂದು ನೋಡಿ ಇದು ಮಾಡ್ತೀವಿ ಸರ್. ಒಂದು 8 ಏನು ಹೆಚ್ಚಾಗಿ ಒಂದು 5-6 ಸಾವಿರ ಕಡಿಮೆ ಮಾಡಿ ಇದು ಮಾಡೋಣ. ಸರಿ, ಕಾಂಟ್ಯಾಕ್ಟ್ ನಂಬರು ಇದೇ ನೋಡಿ ಸರ್ ಇರೋದು ರೀ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವ್ರು ಹೇಳೋ ರೇಟು ನೆಗೋಷಿಯಬಲ್ ಆಗುತ್ತೆ ವೀಕ್ಷಕರೇ, ಅದು ರೇಟ್ ಏನು ಫಿಕ್ಸ್ ಇರೋದಿಲ್ಲ. ಹಾಗಾಗಿ ನೀವು ಡೈರೆಕ್ಟಾಗಿ ಆದಷ್ಟು ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.